ಕರ್ನಾಟಕದಲ್ಲಿ ಇವತ್ತಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ನೋಡಿ, ಮನೆ ಮನೆಗೆ ತೆರಳಿ ಮತದಾರರ ಗಣತಿ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಎಸ್ಐಆರ್ ನಲ್ಲಿ ಪಾಲ್ಗೊಂಡಿರುವಂತಹ 59,050 ಬೂತ್ ಮಟ್ಟದ ಅಧಿಕಾರಿಗಳು ಜೂನ್ 30ರಿಂದ ಜುಲೈ 29ರವರೆಗೆ ಅಂದ್ರೆ ಇವತ್ತಿನಿಂದ ಜುಲೈ 29ರವರೆಗೆ ನಡೆಯಲಿರುವಂತಹ ಎಸ್ಐಆರ್ ಪ್ರಕ್ರಿಯೆ ಡೋರ್ ಟು ಡೋರ್ ವೆರಿಫಿಕೇಶನ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಅಂದ್ರೆ ಇವತ್ತು ಜೂನ್ 30ರಿಂದ ನೆಕ್ಸ್ಟ್ ಮಂತ್ ಜುಲೈ 29ರವರೆಗೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ರಾಜ್ಯದ 5.54 ಕೋಟಿ ಮತದಾರರಲ್ಲಿ 5.07 ಕೋಟಿ ಮಾಹಿತಿ ಮ್ಯಾಪ್ ಅನ್ನ ಈಗಾಗಲೇ ರೆಡಿ ಮಾಡಿಕೊಳ್ಳಲಾಗಿದೆ. ನೋಡಿ, 46 ಲಕ್ಷ ಮತದಾರರ ಮಾಹಿತಿ ಇನ್ನೂ ಕೂಡ ಮ್ಯಾಪ್ ನಲ್ಲಿ ಬಾಕಿ ಉಳಿದುಕೊಂಡಿದೆ. ಯಾಕಾಗಿ ಎಲ್ಲಿ ಹೋದ್ರು ಈ 46 ಲಕ್ಷ ಮತದಾರರು? ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕಕ್ಕೆ ಸೇರಿದವರ ಅಥವಾ ಬೇರೆ ಭಾಗದವರು ಇಲ್ಲಿ ಬಂದು ತಮ್ಮ ಜೀವನವನ್ನ ಕಟ್ಟಿಕೊಂಡು ಈ ಒಂದು ವೋಟರ್ ಐಡಿಯನ್ನ ಮಾಡಿಸ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಸೊ ಇವತ್ತಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಇದ್ದವರು ಸರಿಯಾದಂತಹ ಮಾಹಿತಿಯನ್ನ ಹಂಚಿಕೊಳ್ಳಬೇಕಾಗಿದೆ. ಅಧಿಕಾರಿಗಳು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಯಾರೇ ಇದ್ರೂ ಕೂಡ ಸರಿಯಾದ ಮಾಹಿತಿಯನ್ನ ಹಂಚಿಕೊಳ್ಳಿ. ಇನ್ ಕೇಸ್ ಏನಾದರೂ ಮನೆಯಲ್ಲಿ ವಯಸ್ಸಾದವರು ಇದ್ರೆ ಅವರಿಗೆ ಬೇಕಾದಂತಹ ಮಾಹಿತಿಯನ್ನ ತಿಳಿಸುವಂತಹ ಕೆಲಸವನ್ನ ಮನೆಯವರು ಮಾಡಿ ಹೋದ್ರೆ ಒಳಿತು ಅಂತ ಕಾಣಿಸುತ್ತೆ. ನೋಡಿ, ಕೆಲವರು ಹಿರಿಯರು ಇರ್ತಾರೆ, ಅವರಿಗೆ ಗೊತ್ತಾಗೋದಿಲ್ಲ ಏನು ಮಾಹಿತಿಯನ್ನ ಕೊಡಬೇಕು ಅಂತ ಹೇಳಿ. ಅವರು ಕೊಟ್ಟಂತಹ ಫಾರ್ಮ್ಸ್ ಗಳನ್ನ ಸರಿಯಾಗಿ ಇಟ್ಕೊಂಡು ಕಲೆಕ್ಟ್ ಮಾಡಿಕೊಂಡು ಅದನ್ನ ತುಂಬುವಂತಹ ಕೆಲಸವನ್ನ ಮನೆಯಲ್ಲಿ ಯಾರಾದ್ರೂ ಜವಾಬ್ದಾರಿಯುತವಾದಂತಹ ವ್ಯಕ್ತಿಗಳು ಮಾಡಬೇಕು. ಸೊ ಎಸ್ಐಆರ್ ಅಂತಂದ್ರೆ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಸೊ ಮನೆ ಮನೆಗೆ ತೆರಳಿ ಮತದಾರರ ಗಣತಿ ಕಾರ್ಯವೂ ಕೂಡ ಇವತ್ತಿನಿಂದ ಆರಂಭ ಆಗ್ಲಿಕ್ಕಿದೆ. ನೋಡಿ, ಇದರಲ್ಲಿ ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಅನ್ನ ಕೂಡ ನೀಡ್ತಾ ಇದ್ದಾರೆ. ಫಾರ್ಮ್ 6 ಇಷ್ಟೇ, 18 ವರ್ಷ ತುಂಬಿದವರಿಗೆ ಇನ್ನೂ ಕೂಡ ಅವ್ರು ಯಾರು ಕೂಡ ವೋಟರ್ ಐಡಿಗಳನ್ನ ಮಾಡಿಸ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಫಾರ್ಮ್ 6 ಅನ್ನ ಕೊಡ್ತಾರೆ. ಅಂತವರು 18 ವರ್ಷ ತುಂಬಿದವರು ಈ ಒಂದು ಫಾರ್ಮ್ ಅನ್ನ ಬಳಕೆ ಮಾಡ್ಕೊಳ್ಬಹುದು. ಮತ್ತೆ ಇನ್ನು ಫಾರ್ಮ್ 7 ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಫಾರ್ಮ್ 7 ನಲ್ಲಿ ಈಗಾಗಲೇ ಎಕ್ಸ್ಪೈರಿ ಆಗೋಗ್ಬಿಟ್ಟಿರ್ತಾರೆ. ಸೊ ಅಂತವ್ರಿಗೆ ಅಂತ ಹೇಳಿ ಈ ಒಂದು ಫಾರ್ಮ್ ಅನ್ನ ಕೊಡ್ತಾರೆ. ಯಾಕೆಂದ್ರೆ ಅವರ ಹೆಸರನ್ನ ವೋಟರ್ ಐಡಿಯಿಂದ ಡಿಲೀಟ್ ಮಾಡಬೇಕಾಗಿರುತ್ತೆ. ಸೊ ಅವರ ಹೆಸರನ್ನ ತೆಗಿಬೇಕು ಅಂತ ಹೇಳಿ ಸೊ ಒಂದು ಫಾರ್ಮ್ 7 ಅನ್ನ ಕೊಡ್ತಾರೆ. ಇನ್ನು ಫಾರ್ಮ್ 8 ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಈ ಫಾರ್ಮ್ 8 ನಲ್ಲಿ ಸೊ ಒಂದಷ್ಟು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇರ್ತೀವಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರಬಹುದು ಅಥವಾ ಹೆಸರಲ್ಲಿ ಈಗ ಎಕ್ಸಾಂಪಲ್ ಬೇರೆ ಯಾವುದೋ ಸೌಮ್ಯ ಅನ್ನುವಂತಹ ಹೆಸರಲ್ಲಿ SOW ಅಂತ ಯೂಸ್ ಮಾಡಿರ್ತಾರೆ, ಅವರ ಹೆಸರು SOU ಅಂತ ಕೆಲವರು ಉಪಯೋಗ ಮಾಡ್ತಾರೆ. ಈ ರೀತಿಯಾದಂತಹ ಬದಲಾವಣೆಗಳು ಚೇಂಜಸ್ಗಳು ಆಗಬೇಕಾಗಿರುತ್ತೆ. ಮತ್ತೆ ತಂದೆಯ ಹೆಸರು ಬೇರೆ ಸ್ಪೆಲ್ಲಿಂಗ್ ಏನೋ ಹಾಕ್ಬಿಟ್ಟಿರ್ತಾರೆ, ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಸಮಯ ಸಿಗೋದಿಲ್ಲ. ಸೊ ಇದು ಈಗ ಏನು ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ ಇದು ಎಲ್ಲದಕ್ಕೂ ಕೂಡ ಉಪಯುಕ್ತವಾದಂತಹ ಕೆಲಸ. ಸೊ ನೀವು ಎಲ್ಲೋ ಹೋಗಿ ಇನ್ನೇನೋ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗಿ ಫಾರ್ಮ್ಸ್ಗಳನ್ನ ತೆಗೆದುಕೊಂಡು ಫಿಲ್ ಮಾಡಿಕೊಂಡು ವಾಪಸ್ ನೀವು ಸಬ್ಮಿಟ್ ಮಾಡೋದಕ್ಕೆ ಸಮಯಾವಕಾಶವನ್ನು ತೆಗೆದುಕೊಳ್ಬಹುದು. ಬಟ್ ಆದರೆ ಇಲ್ಲೇ ಮನೆ ಮನೆಗೆ ಬಂದು ಎಸ್ಐಆರ್ ಪ್ರಕ್ರಿಯೆ ನಡೆಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಿಮಗೆ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಗಳಾಗುತ್ತೆ. ಈ ಫಾರ್ಮ್ 6, ಫಾರ್ಮ್ 7, ಫಾರ್ಮ್ 8 ಬಹಳ ಇಂಪಾರ್ಟೆಂಟ್. ನೋಡಿ, ಈ ಪ್ರಕ್ರಿಯೆಯಲ್ಲಿ ರಾಜ್ಯದ 5.54 ಕೋಟಿಗೂ ಹೆಚ್ಚು ಮತದಾರರನ್ನ ಒಳಗೊಳ್ತಾ ಇದೆ ಅಂತ ಕೂಡ ಹೇಳಿ ಚುನಾವಣಾ ಅಧಿಕಾರಿಗಳು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇವತ್ತಿನಿಂದ ಮುಖ್ಯ ಚುನಾವಣಾ ಅಧಿಕಾರಿ ಅನ್ಬು ಕುಮಾರ್ ಅವರಿಂದಲೇ ಈ ಒಂದು ಕಾರ್ಯ ಕೂಡ ಆರಂಭ ಆಗಿದೆ. ಇನ್ನು ಎಸ್ಐಆರ್ ನಲ್ಲಿ ರಾಜ್ಯದ 59,050 ಬೂತ್ ಮಟ್ಟದ ಅಧಿಕಾರಿಗಳು ಕೂಡ ಇರ್ತಾರೆ. ರಾಜ್ಯದಾದ್ಯಂತ ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬ ನೋಂದಾಯಿತ ಮತದಾರರಿಗೆ ಗಣತಿ ನಮೂನೆಗಳನ್ನ ವಿತರಿಸಿ ಭರ್ತಿ ಮಾಡಿದ ನಮೂನೆಗಳನ್ನ ಸಂಗ್ರಹ ಕೂಡ ಮಾಡಿಕೊಳ್ತಾರೆ.
ನಮಗೇನಾದ್ರೂ ಭರ್ತಿ ಮಾಡೋದಕ್ಕೆ ಕಾಲ ಅವಕಾಶ ಬೇಕು, ಮನೇಲಿ ಪುಟ್ಟ ಮಕ್ಳು ಇರ್ತಾರೆ, ಅವ್ರನ್ನ ಬಿಟ್ಟು ದೊಡ್ಡವರು ಕೆಲ್ಸಕ್ಕೆ ಹೋಗಿರ್ತಾರೆ, ಅಥವಾ ಹಿರಿಯರು ಇರ್ತಾರೆ, ಅವ್ರಿಗೇನು ಗೊತ್ತಾಗಿರೋದಿಲ್ಲ, ಫಾರ್ಮ್ಸ್ಗಳನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಫಿಲ್ಅಪ್ ಮಾಡ್ಕೊಂಡು ಹೋಗಿ ಕಚೇರಿಗೆ ಬೇಕಿದ್ರೆ ಸಬ್ಮಿಟ್ ಮಾಡಬಹುದು. ಚುನಾವಣಾ ಅಧಿಕಾರಿಗಳ ಮಾಹಿತಿಯ ಪ್ರಕಾರ ರಾಜ್ಯದ 5.54 ಕೋಟಿ ಮತದಾರರಲ್ಲಿ ಸುಮಾರು 5.07 ಕೋಟಿ ಮತದಾರರ ಮಾಹಿತಿ ಈಗಾಗಲೇ ಮ್ಯಾಪ್ ಆಗಿದೆ. ಸೊ ಸುಮಾರು 46 ಲಕ್ಷ ಮತದಾರರ ಮಾಹಿತಿ ಇನ್ನೂ ಕೂಡ ಮ್ಯಾಪ್ ಆಗಿಲ್ಲ. ಯಾಕೆ? ಇವರು ಯಾರು? ಯಾಕೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಕೈ ಬಿಡಲಾಗಿದೆ ಅನ್ನುವಂತಹ ಪ್ರಶ್ನೆ, ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ ಈ 46 ಲಕ್ಷ ಮತದಾರರ ಮಾಹಿತಿ ಏನಾಯಿತು, ಯಾಕೆ ಮ್ಯಾಪ್ ಅಲ್ಲಿ ಸೇರ್ಪಡೆ ಆಗಿಲ್ಲ ಅಂತ ಹೇಳಿ. ಇನ್ನು ಈ SIR ಪ್ರಕ್ರಿಯೆಯನ್ನ ವಿರೋಧಿಸಿಕೊಂಡೇ ಬಂದಿದ್ದಂತಹ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಂದ್ ಕಡೆ ಢವಢವ ಕೂಡ ಶುರುವಾಗಿದೆ. ಸೊ ಹಾಗಾಗಿ ಕಾಂಗ್ರೆಸ್ ನಾಯಕರು ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಿ, ಸರಿಯಾದ ಪ್ರಕ್ರಿಯೆ ನಡೀತಾ ಇದೆಯಾ ಇಲ್ವಾ ಅಂತ ಹೇಳಿ ಆಯಾ ಭಾಗದ ಶಾಸಕರು ಕಣ್ಣನ್ನ ಇಡಬೇಕು ಅಂತ ಹೇಳಿ ಕರೆಯನ್ನ ಕೂಡ ಕೊಟ್ಟಿದ್ದಾರೆ. ಅದರಂತೆಯೇ ಕಾಂಗ್ರೆಸ್ನವರು ಕೂಡ ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಅಂಕಿ ಅಂಶಗಳ ಆಧಾರದಲ್ಲಿ ಮತ್ತೆ ಈ ಒಂದು ವೋಟರ್ ಐಡಿಯಲ್ಲಿ ಎರಡೆರಡು ವೋಟರ್ ಐಡಿಗಳನ್ನ ಇಟ್ಕೊಂಡಿರ್ತಾರೆ. ಇಲ್ಲೂ ಮತದಾನ ಮಾಡ್ತಾರೆ, ಅಥವಾ ಬೇರೆ ಭಾಗಕ್ಕೆ ಹೋಗಿ ಅಲ್ಲೂ ಕೂಡ ಮತದಾನ ಮಾಡ್ತಾರೆ. ಇದು ಹೇಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು, ಕುತೂಹಲಗಳು ಕೂಡ ಇತ್ತು. ಸೊ ಈ ಎಲ್ಲಾ ಕುತೂಹಲ, ಈ ಎಲ್ಲಾ ಗೊಂದಲಗಳಿಗೆ ಈ SIR ಪ್ರಕ್ರಿಯೆಯಲ್ಲಿ ತೆರೆ ಎಳೆಯುವಂತಹ ಕೆಲಸಗಳಾಗತ್ತೆ. ನೋಡಿ, ಈಗ ಮಂಡ್ಯದಲ್ಲಿ ಒಂದು ವೋಟರ್ ಐಡಿ ಇಟ್ಕೊಂಡಿರ್ತಾರೆ, ಬೆಂಗಳೂರಿನಲ್ಲೂ ಕೂಡ ಒಂದು ವೋಟರ್ ಐಡಿ ಇಟ್ಕೊಂಡಿರ್ತಾರೆ, ಬೆಂಗಳೂರಿನಲ್ಲಿ ವೋಟ್ ಹಾಕ್ತಾರೆ. ಸೊ ತಮಗೆ ಬೇಕಾದಂತಹ ಅಭ್ಯರ್ಥಿಗೆ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ವೋಟ್ ಹಾಕಿ ಗೆಲ್ಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಮಂಡ್ಯದಲ್ಲೂ ಕೂಡ ಚುನಾವಣೆ ಆಗತ್ತೆ. ಸೊ ಮಂಡ್ಯಕ್ಕೂ ಹೋಗಿ ಚುನಾವಣಾ ಪ್ರಕ್ರಿಯೆಯಲ್ಲೂ ಕೂಡ ಪಾಲ್ಗೊಳ್ತಾರೆ. ಅದು ಇಲ್ಲಿ ಆಗಬಾರದು. ವೋಟರ್ ಐಡಿಗಳನ್ನ ಸಾಕಷ್ಟು ಮಿಸ್ಯೂಸ್ ಮಾಡ್ಕೊಳ್ಳಾಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆ ಸದ್ಯಕ್ಕೆ ಆರಂಭ ಆಗಿದೆ.